ಭಗವಂತರಾಯ್ ಮಾಲಿ ಪಾಟೀಲ್ ಸಾಹೇಬ್ರು ಜ್ಞಾನ ಭಾರತೀಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್. ಅವರು ನನ್ನ ತುಂಬಾ ಸೀನಿಯರ್ಗಳೆಲ್ಲ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಹಿಂದೆ ಬೇರೆ ಬೇರೆ ಪರಪ್ಪು ನಗರ ಕಾರಾಗೃಹದಲ್ಲೂ ಅವರು ಸೇವೆ ಸಲ್ಲಿಸಿದ್ದಾರೆ. ಕೈದಿಗಳಲ್ಲೂ ಸಹ ಅವ್ರು ಒಳ್ಳೆ ಹೆಸರನ್ನ ಸಂಪಾದಿಸಿದ್ದಾರೆ, ಒಳ್ಳೆ ಆಫೀಸರ್ ಅಂತೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಥಮ್ ಅನ್ನೋ ಒಬ್ಬ ಚಿತ್ರನಟ ಅವ್ರ ವಿರುದ್ಧ, ಅವ್ರ ಕಾರ್ಯಕ್ಷಮತೆ ವಿರುದ್ಧ ಅವಹೇಳನ ರೀತಿಯಲ್ಲಿ ಮಾತಾಡಿದಾಗ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ದೇ ಇರೋದು ನಮ್ಮೆಲ್ರಿಗೂ ಮನ್ಸಿಗೆ ಬಹಳ ನೋವಾಗಿದೆ. 22 ವರ್ಷಗಳಿಂದ ಕಳೆದ 12ಕ್ಕೂ ಹೆಚ್ಚು ಸ್ಟೇಷನ್ಗಳಲ್ಲಿ ಬೇಕಾಗಿದ್ದಂತ ಅಂತಾರಾಜ್ಯ ಕಳ್ಳರನ್ನ ಭಗವಾನ್ ಸಾಹೇಬ್ರು ನೇರವಾಗಿ ಅಟ್ಯಾಕ್ ಮಾಡಿ ಹಿಡಿದಿರ್ತಕ್ಕಂಥ ವಿಡಿಯೋ ಏನಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಆ ವ್ಯಕ್ತಿ ಸಮಾಜದಲ್ಲಿ ಕಂಟಕರಾಗಿರ್ತಕ್ಕಂಥ ಕಳ್ಳರನ್ನ ಹಿಡಿಯೋದಕ್ಕೆ ತನ್ನ ಜೀವನ ಹೊಟ್ಟೆ ಇಟ್ಟು ಹೋರಾಟ ಮಾಡ್ತಾರೆ. ಅಂತ ಒಬ್ಬ ಅಧಿಕಾರಿಯ ಕಾರ್ಯಕ್ಷಮತೆ ಬಗ್ಗೆ ಇಂತ ಪ್ರಥಮ್ ಅನ್ನೋ ಒಬ್ಬ ತುಚ್ಛ ವ್ಯಕ್ತಿ ಮಾತಾಡಿದಾನೆ. ನಾನು ಕೇಳ್ಕೊಳ್ಳೋದು, ರಾಜ್ಯ ಸರ್ಕಾರದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಈ ಸ್ವಾಸ್ಥ್ಯ ಸಮಾಜದಲ್ಲಿ ನೋಡಿ, ಕೆಲವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ, ಏನ್ ಬೇಕಾದ್ರೂ ನಾವು ಮಾಡಿದ್ದೀವಿ. ಆದ್ರೆ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಜನತೆಗೋಸ್ಕರ ಸೇವೆ ಮಾಡ್ತಾ ಇರೋ ಅಧಿಕಾರಿಗಳನ್ನ ನಾವ್ ಯಾರು ಬಿಟ್ಕೊಡ್ಬಾರ್ದು. ನೋಡಿ ಆ ವಿಡಿಯೋದಲ್ಲಿ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಎಷ್ಟೊಂದು ಹೋರಾಟ ನಡೆಸಿದ್ದಾರೆ. ಏನಕ್ಕೋಸ್ಕರ ಹೋರಾಟ ನಡೆಸಿದ್ದಾರೆ? ಈ ಸಮಾಜದಲ್ಲಿ ಅವ್ರಿಗೆ ಸುಮ್ನೆ ಮುಖ್ಯಮಂತ್ರಿಗಳು ಚಿನ್ನದ ಪದಕನ ಕೊಟ್ಟಿಲ್ಲ. ಅವನ ಲೂಸು ಹೇಳ್ತಿದ್ದಂತ ಅವನು, ಯಾರು ಪ್ರಥಮ್ ಅನ್ನೋನು, ಇವ್ರಿಗೆ ಚಿನ್ನದ ಪದಕ ಏನಕ್ಕೆ ಕೊಟ್ಟವ್ರು ಅಂತ ಗೊತ್ತಿಲ್ಲ, ಆಸ್ಕರ್ ಕೊಡ್ಬೇಕಾಗಿತ್ತು ಅಂತ ವ್ಯಂಗ್ಯ ಮಾಡಿದ್ದಾನೆ. ಏನ್ ಅವ್ರು ಪಡ್ಕೊಂಡಿರೋ ಪದವಿಗಳು, ಅವರು ಮೆಡ್ಲ್ಗಳೇನ್ ತಗೊಂಡಿದ್ದಾರೆ, ಅವ್ರ ಕ್ವಾಲಿಫಿಕೇಶನ್ಗೂ ಪಕ್ಕದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆನೂ ಇವನಿಗಿಲ್ಲ. ಪ್ರಥಮ್ಗೆ ಏನೋ ಒಬ್ಬ ಸೆಲೆಬ್ರಿಟಿ ಅಂತ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಇವ್ನು ಮರ್ಯಾದೆ ಕೊಟ್ಟಿರ್ಬೋದು. ಆದ್ರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ತಳಮಟ್ಟದ ಅಧಿಕಾರಿಗಳ ಹತ್ರ, ಅದ್ರಲ್ಲೂ ಭಗವಂತರಾಯ್ ಮಾಲಿ ಪಾಟೀಲ್ ಸಾಹೇಬ್ರ ಹತ್ರ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ನಾವು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮನ್ಸಿಗೆ ಬಹಳ ನೋವಾಯ್ತು. ನಮ್ಗೆ ವಿಚಾರ ತಿಳಿತಿದ್ದಂಗೆನೆ ನಾವು ನೇರವಾಗಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಮರಣ ದಿನಕ್ಕೇನೆ ಅವನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ACP ಸಾಹೇಬ್ರ ಹತ್ರ ಮನವಿಯನ್ನು ಸಲ್ಲಿಸಿದ್ವಿ. ಈ ದಿಸೆಯಲ್ಲಿ ನೋಡಿ, ಅವ್ನ್ ಬಾಬಾ ಸಾಹೇಬ್ರ ಬಗ್ಗೆನೂ ತುಂಬಾ ತಮಾಷೆಯಾಗಿ ಮಾತಾಡಿದ್ದಾನೆ. ಅವ್ನಿಗೇನು ಗೊತ್ತಿಲ್ಲ, ಅವನೇನು ಬಾಬಾ ಸಾಹೇಬ್ರ ವಿಚಾರದಲ್ಲಿ ನಾವು ಬೀದಿಗಿಳಿತಾ ಇಲ್ಲ. ಆಲ್ರೆಡಿ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಭೀಮ ಸೈನಿಕರು ನೀಡಿದ್ದಾರೆ. ಆದ್ರೆ ಸ್ವಲ್ಪ ಸರ್ಕಾರಿ ಅಧಿಕಾರಿ, ಅದು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ತಗೊಂಡು ಆರಕ್ಷಕ ಇಲಾಖೆಗೆ ಹೆಮ್ಮೆ ತಂದಿರ್ತಕ್ಕಂಥ ವ್ಯಕ್ತಿಯನ್ನ ಅವಮಾನ ಮಾಡಿರೋದು. ಸಾಧ್ಯವಾದಷ್ಟು ಪ್ರಥಮ್ ತಿದ್ಕೋಬೇಕು. ಅವ್ರ ಹತ್ರ ಹೋಗಿ ಭಗವಂತರಾಯ್ ಮಾಲಿ ಪಾಟೀಲ್ ಸಾಹೇಬ್ರ ಹತ್ರ ಕ್ಷಮೆ ಕೇಳ್ಬೇಕು. ಜೊತೆಗೆ ತಕ್ಕ ಶಾಸ್ತಿಯನ್ನು, ಕಾನೂನು ಕ್ರಮನೂ ಎದುರಿಸಿದ್ರೆ ಮುಂದಿನ ದಿನಗಳಲ್ಲಿ ದಕ್ಷ ಅಧಿಕಾರಿಗಳ ವಿರುದ್ಧ ಈ ರೀತಿ ದುರಂಕಾರದ ವರ್ತನೆ ತೋರುವಂತದಕ್ಕೆ ಕಡಿವಾಣ ಹಾಕ್ಬೋದು ಅಂತದ್ದು ನನ್ನ ಒಂದು ಸಣ್ಣ ಸಲಹೆ. ದಯವಿಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು. ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಅವಮಾನ ಇಡೀ ಇಲಾಖೆಗೆ ಆಗಿರ್ತಕ್ಕಂಥ ಅವಮಾನ. ನಾವು ಇಲಾಖೆ ಸಂವಿಧಾನಾತ್ಮಕವಾಗಿ ನಡೀತಾ ಇರೋ ಸಂಸ್ಥೆಗಳಿಗೆ ತಲೆಬಾಗಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆ ನಿಟ್ಟಿನಲ್ಲಿ ಪ್ರಥಮ್ ಅನ್ನೋ ಕಿಡಿಗೇಡಿ, ಅವನ್ಗೆ ಚಲನಚಿತ್ರ ನಟನೂ ಅಲ್ಲ, ಒಳ್ಳೆ ಹುಡುಗನೂ ಅಲ್ಲ, ಅವನೊಬ್ಬ ಕಿಡಿಗೇಡಿ. ಅವನ ವಿರುದ್ಧ ಕ್ರಮ ಕೈಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ದಯವಿಟ್ಟು ಉನ್ನತಾಧಿಕಾರಿಗಳು ಈ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ.